ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಕೇಶ್. ಈ ಒಂದು ವಿಡಿಯೋದಲ್ಲಿ ನವರಸ ನಾಯಕ ಜಗ್ಗೇಶ್ ಅವರು ಯಾವ್ಯಾವ ಸಿನಿಮಾಗಳನ್ನ ರೀಮೇಕ್ ಮಾಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನನ್ನ ಅನಿಸಿಕೆ ಪ್ರಕಾರ ರೀಮೇಕ್ ಸಿನಿಮಾಗಳನ್ನ ಮಾಡೋದು ತಪ್ಪಲ್ಲ ಅಂತ. ಯಾಕೆ ಅಂದರೆ ನನಗೀಗ ಒಂದು ತಮಿಳು ಭಾಷೆಯ ಒಂದು ಸಿನಿಮಾ ಇಷ್ಟ ಆಗಿದೆ. ಆದರೆ ಆ ಒಂದು ಸಿನಿಮಾನ ನಾನು ನೋಡೋಕ್ಕಾಗಲ್ಲ. ಅಂದರೆ ನೋಡಿದರೂ ಕೂಡ ನನಗೆ ಕಂಪ್ಲೀಟಾಗಿ ಆ ಒಂದು ಸ್ಟೋರಿ ಅರ್ಥ ಆಗಲ್ಲ. ಯಾಕೆಂದರೆ ನನಗೆ ತಮಿಳು ಭಾಷೆ ಬರೋದಿಲ್ಲ. ಅದೇ ಕಂಟೆಂಟ್ನ ನಮ್ಮ ಒಂದು ಕನ್ನಡದಲ್ಲಿ ಅಭಿನಯಿಸಿದರೆ ನಾನು ಈಸಿಯಾಗಿ ಆ ಒಂದು ಸಿನಿಮಾನ ಕಂಪ್ಲೀಟಾಗಿ ನೋಡ್ಬೋದು. ಇದಕ್ಕೋಸ್ಕರ ರೀಮೇಕ್ ಸಿನಿಮಾಗಳನ್ನು ಮಾಡೋದು ತಪ್ಪಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. 1964ರಲ್ಲಿ ಸರ್ವರ್ ಸುಂದರಂ ಅಂತ ತಮಿಳು ಭಾಷೆಯ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಆ ಒಂದು ಸಿನಿಮಾನ 1993ರಲ್ಲಿ ಸರ್ವರ್ ಸೋಮಣ್ಣ ಅಂತ ನಮ್ಮ ಭಾಷೆಯಲ್ಲಿ ರೀಮೇಕ್ ಮಾಡಲಾಗಿದೆ. 1992ರಲ್ಲಿ ರಾಸುಕೊಟ್ಟೆ ಅನ್ನೋ ತಮಿಳು ಸಿನಿಮಾ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾನ 1999ರಲ್ಲಿ ಪಟೇಲ ಎಂಬ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿದೆ. 1996ರಲ್ಲಿ ಅಲೈ ಚಳ್ಳವಳಿಗೆ ಅನ್ನೋ ತಮಿಳು ಸಿನಿಮಾ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾನ 2002ರಲ್ಲಿ ಮೇಕಪ್ ಅಂತ ರೀಮೇಕ್ ಮಾಡಲಾಗಿದೆ. 1988ರಲ್ಲಿ ಎ ತೇರಾ ಗರ್ ಎ ಮೇರಾ ಗರ್ ಅನ್ನೋ ಹಿಂದಿ ಸಿನಿಮಾ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾನ 2003ರಲ್ಲಿ ಯಾರ್ದೋ ದುಡ್ಡು ಯಲ್ಲಮ್ಮನ್ ಜಾತ್ರೆ ಅನ್ನೋ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿದೆ. 1985ರಲ್ಲಿ ಅನುಪಾವಂ ಅನ್ನೋ ತಮಿಳು ಸಿನಿಮಾ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾನ 2004ರಲ್ಲಿ ರಾಮಕೃಷ್ಣ ಅನ್ನೋ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿದೆ. 1987ರಲ್ಲಿ ನಾಡೋಡಿಕಟ್ಟು ಅನ್ನೋ ತಮಿಳು ಸಿನಿಮಾ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾನ 2006ರಲ್ಲಿ ತೆನಾಲಿ ರಾಮ ಎಂಬ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿದೆ. 2002ರಲ್ಲಿ ಕಂಜಿ ಕುಲದಂ ಅನ್ನೋ ಮಲಯಾಳಂ ಸಿನಿಮಾ ಬಂದಿತ್ತು. ಈ ಒಂದು ಸಿನಿಮಾನ 2007ರಲ್ಲಿ ಮನ್ಮಥ ಎಂಬ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿದೆ. 1985ರಲ್ಲಿ ಗೋಯಿಂಗ್ ಅನ್ನೋ ಮಲಯಾಳಂ ಸಿನಿಮಾ ಬಂದಿತ್ತು. ಈ ಒಂದು ಸಿನಿಮಾನ 2008ರಲ್ಲಿ ನೀ ಟಾಟಾ ನಾ ಬಿರ್ಲಾ ಎಂಬ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿದೆ. 2006ರಲ್ಲಿ ಸ್ಯಾಂಡ್ವಿಚ್ ಅನ್ನೋ ಹಿಂದಿ ಸಿನಿಮಾ ಬಂದಿತ್ತು. ಈ ಒಂದು ಸಿನಿಮಾನ 2011ರಲ್ಲಿ ಡಬಲ್ ಡೆಕ್ಕರ್ ಅಂತ ನಮ್ಮ ಕನ್ನಡದಲ್ಲಿ ರೀಮೇಕ್ ಮಾಡಲಾಗಿದೆ. 2010ರಲ್ಲಿ ಬಾಡಿಗಾರ್ಡ್ ಅನ್ನೋ ಮಲಯಾಳಂ ಸಿನಿಮಾ ಬಂದಿತ್ತು. ಈ ಒಂದು ಸಿನಿಮಾನ ಬಾಡಿಗಾರ್ಡ್ ಅಂತಾನೆ 2011ರಲ್ಲಿ ನಮ್ಮ ಕನ್ನಡದಲ್ಲಿ ರೀಮೇಕ್ ಮಾಡಲಾಗಿದೆ. 2003ರಲ್ಲಿ CID ಮೂಸಾ ಅಂತ ಒಂದು ಮಲಯಾಳಂ ಸಿನಿಮಾ ಬಂದಿತ್ತು. ಈ ಒಂದು ಸಿನಿಮಾನ 2013ರಲ್ಲಿ CID ಈಶಾ ಅಂತ ನಮ್ಮ ಕನ್ನಡದಲ್ಲಿ ರೀಮೇಕ್ ಮಾಡಲಾಗಿದೆ. 2010ರಲ್ಲಿ ಕಲವರ್ ಕಿಂಗ್ ಅಂತ ತೆಲುಗು ಭಾಷೆಯಲ್ಲಿ ಒಂದು ಸಿನಿಮಾ ಬಂದಿತ್ತು. ಈ ಒಂದು ಸಿನಿಮಾನ 2017ರಲ್ಲಿ ಮೇಲ್ಕೋಟೆ ಮಂಜ ಅಂತ ನಮ್ಮ ಕನ್ನಡದಲ್ಲಿ ರೀಮೇಕ್ ಮಾಡಲಾಗಿದೆ. 1949ರಲ್ಲಿ ಸ್ಟ್ರೇ ಡಾಗ್ ಅನ್ನೋ ಜಪಾನೀಸ್ ಸಿನಿಮಾ ಬಂದಿತ್ತು. ಈ ಒಂದು ಸಿನಿಮಾನ 2017ರಲ್ಲಿ 8mm ಅಂತ ನಮ್ಮ ಕನ್ನಡದಲ್ಲಿ ರೀಮೇಕ್ ಮಾಡಲಾಗಿದೆ. ಇವಿಷ್ಟು ಜಗ್ಗೇಶ್ ಅವರ ರೀಮೇಕ್ ಸಿನಿಮಾಗಳು. ಮುಂದೆ ಯಾರ ರೀಮೇಕ್ ಸಿನಿಮಾಗಳು ಬೇಕು ಅಂತ ದಯವಿಟ್ಟು ನಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದಯವಿಟ್ಟು ನಮ್ಮ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ.